ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನೇನು ಇದೇ ತಿಂಗಳು 15ಕ್ಕೆ ಮಹಾಶಿವರಾತ್ರಿ ಹಬ್ಬವು ಬರುತ್ತಿದೆ. ಈ ಹಬ್ಬವು ಹೆಸರೇ ಸೂಚಿಸುವಂತೆ ಶಿವರಾತ್ರಿ ಎಂದರೆ ಶಿವನನ್ನು ರಾತ್ರಿ ವೇಳೆ ಪೂಜಿಸುವ ಹಬ್ಬವಾಗಿದೆ. ಆದರೆ ಶಿವರಾತ್ರಿಯ ವ್ರತವು ಬೆಳಗಿನಿಂದಲೇ ಪ್ರಾರಂಭವಾಗುತ್ತದೆ. ಮೊದಲಿಗೆ ಮುಂಜಾನೆ ಸ್ನಾನ ಮುಗಿಸಿ ಶಿವನ ದೇವಸ್ಥಾನಕ್ಕೆ ಹೋಗುವುದು, ಇಲ್ಲವೇ ಮನೆಯಲ್ಲೇ ಶಿವನ ಪೂಜೆ ಮಾಡಿ ಬಾಯಿಗೆ 2 ಏಲಕ್ಕಿ ಕಾಳುಗಳನ್ನು ಹಾಕಿಕೊಂಡು ಉಪವಾಸವಿದ್ದು ರಾತ್ರಿ ಮತ್ತೆ ಸ್ನಾನ ಮಾಡಿ ಮಡಿಯುಟ್ಟು ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿ ಜಾಗರಣೆ ಇದ್ದು ಮರುದಿನ ಬೆಳಗ್ಗೆ ತಿಂಡಿ ತಿಂದು ಮರುದಿನದ ಚಂದ್ರನನ್ನು ನೋಡೇ ಮಲಗುವುದು ಶಿವರಾತ್ರಿಯ ವ್ರತವಾಗಿದೆ. ಆಗದವರು ರಾತ್ರಿ ಉಪಹಾರ ಸೇವಿಸುತ್ತಾರೆ. ಉಳಿದಂತೆ ಕೆಲವರು ಶಿವನಿಗೆ ಪ್ರಿಯವಾದ ತಂಬಿಟ್ಟು, ಚಿಗಿಲಿ, ಸಿಹಿ ಉಂಡೆಗಳನ್ನು ಮಾಡಿ ನೈವೇದ್ಯ ಮಾಡುತ್ತಾರೆ ಮತ್ತು ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಶಿವರಾತ್ರಿ ಹಬ್ಬವು ಪ್ರತಿ ಮನುಷ್ಯರು, ದೇವರು, ದಾನವರು, ಭೂತ, ಪ್ರೇತ, ಎಲೆ, ಗಿಡ, ಪ್ರಾಣಿ, ಪಕ್ಷಿ ಅಷ್ಟೇ ಏಕೆ ಇಡೀ ಸೃಷ್ಟಿಯ ಕಣಕಣವು ಸಂಭ್ರಮದಿಂದ ಆಚರಿಸುವ ಮತ್ತು ಶಿವಪರಮಾತ್ಮನನ್ನು ಪೂಜಿಸುವ ಹಬ್ಬವಾಗಿದೆ. ಈ ಹಬ್ಬದ ಹಿಂದೆ 2 ವೃತ್ತಾಂತಗಳು ಇವೆ ಮತ್ತು ಎಂದಿನಂತೆ ನಮ್ಮ ಭಾರತ ದೇಶದ ಪ್ರತಿಯೊಂದು ಹಬ್ಬದ ಆಚರಣೆ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳಿವೆ. ಆ ವೃತ್ತಾಂತಗಳು ಮತ್ತು ವೈಜ್ಞಾನಿಕ ಕಾರಣಗಳು ಏನೆಂಬುದನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಶಿವರಾತ್ರಿಯನ್ನು ಕೆಲವರು ದೇವರ ದೇವ ಮಹಾದೇವ ಹುಟ್ಟಿದ ದಿನವೆಂದು ಆಚರಿಸಿದರೆ, ಇನ್ನು ಕೆಲವರು ಶಿವನು ಪಾರ್ವತಿಯನ್ನು ವಿವಾಹವಾದ ದಿನವೆಂದು ಆಚರಿಸುತ್ತಾರೆ. ಈ 2 ಪ್ರಸಂಗಗಳು ಕೇಳಲು ಕೇವಲ ಕಥೆ ಮಾತ್ರವಲ್ಲ, ನಮಗೆ ಜೀವನದಲ್ಲಿ ಅಳವಡಿಸಿಕೊಳ್ಳುವ ನೀತಿಯಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂ ಬರುತ್ತದೆ. ಆಗ ಶಿವಪರಮಾತ್ಮನು ಜ್ಯೋತಿಯ ಒಂದು ಕಂಬದ ರೀತಿಯಲ್ಲಿ ಪ್ರಕಟನಾಗಿ, ನಾನೇ ಪರಬ್ರಹ್ಮ, ನನ್ನ ಆದಿ ಅಂತ್ಯ ಹುಡುಕಿದವರು ಈ ಪಂಥದಲ್ಲಿ ಗೆದ್ದು ಪ್ರಪಂಚದ ಅಗ್ರ್ಯಮಾನರಾಗುತ್ತೀರಾ ಎಂದು ಹೇಳುತ್ತಾರೆ. ಆಗ ಬ್ರಹ್ಮ ಹಂಸ ರೂಪ ಧರಿಸಿ ಬೆಳಗಿನ ಮೇಲ್ಭಾಗ ಹುಡುಕಲು ಮತ್ತು ವರಾಹ ರೂಪದಲ್ಲಿ ವಿಷ್ಣು ಬೆಳಕಿನ ಆದಿ ಹುಡುಕಲು ಹೊರಡುತ್ತಾರೆ. ಎಷ್ಟು ದೂರ ಕ್ರಮಿಸಿದರೂ ಆದಿ ಅಂತ್ಯಗಳು ಸಿಗುವುದಿಲ್ಲ. ಇದನ್ನರಿತ ವಿಷ್ಣು ಮರಳಿ ಬಂದು, ನನ್ನನ್ನು ಕ್ಷಮಿಸು, ನೀನು ಆದಿ ಅಂತ್ಯವಿಲ್ಲದವನು, ನೀನೇ ಸರ್ವಶ್ರೇಷ್ಠನು, ನಮ್ಮೆಲ್ಲರಿಗೂ ಮೊದಲಿನಿಂದೂ ಇದ್ದೀಯಾ ಎನ್ನುತ್ತಾ ಶಿವನ ಮುಂದೆ ತಲೆಬಾಗುತ್ತಾನೆ. ಆದರೆ ಬ್ರಹ್ಮ ಅಹಂಕಾರದಿಂದ ಮೇಲಿನಿಂದ ಬೀಳುತ್ತಿದ್ದ ಕೇದಗ ಪುಷ್ಪವನ್ನು ಕಂಡು, ನೀನು ಈ ಬೆಳಕಿನ ತುದಿಯಿಂದ ಬೀಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಆ ಪುಷ್ಪವು ಹೌದು ಎಂದು ಹೇಳುತ್ತದೆ. ಆಗ ಬ್ರಹ್ಮನು, ನಾನು ಶಿವನ ತುದಿ ನೋಡಿದ್ದೇನೆಂದು ಸುಳ್ಳು ಹೇಳುತ್ತೇನೆ, ನೀನು ಹೌದೆಂದು ಸಾಕ್ಷಿ ಹೇಳಬೇಕೆಂದು ಕೇಳಿಕೊಳ್ಳುತ್ತಾನೆ. ಹಾಗೆ ಇಬ್ಬರು ಶಿವಪರಮಾತ್ಮನ ಬಳಿ ಬಂದು ಅಂತ್ಯವನ್ನು ನೋಡಿದೆ ಎಂದು ಸುಳ್ಳು ಹೇಳಿದಾಗ ಶಿವನು ಕ್ರೋಧಿತನಾಗಿ ಬ್ರಹ್ಮನನ್ನು ಭೂಮಿಯ ಮೇಲೆ ಯಾರು ಪೂಜಿಸಬಾರದೆಂದು ಶಾಪ ಕೊಡುತ್ತಾರೆ. ಹಾಗೆ ಸುಳ್ಳಿಗೆ ಸಾಕ್ಷಿಯಾದ ಕೇದಕಿ ಪುಷ್ಪವನ್ನು ಯಾರು ಪೂಜೆಗೆ ಬಳಸಬಾರದೆಂದು ಶಪಿಸುತ್ತಾರೆ. ಇದು ಸ್ಕಂದ ಪುರಾಣದ ಈಶಾನ ಸಂಹಿತ ಎಂಬ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ. ಶಿವನು ಬೆಳಕಿನ ಸ್ತಂಭವಾಗಿ ಪ್ರಕಟವಾದ ದಿನವೇ ಮಹಾಶಿವರಾತ್ರಿಯಾಗಿದೆ. ಶಿವನು ತನ್ನ ಈಶಾನ ರೂಪದಲ್ಲಿ ಬಂದು ಇಬ್ಬರ ಅಹಂಕಾರವನ್ನು ತೊಡೆದು ಹಾಕಿದನು. ನಾ ಮಾತ್ರ ಸದಾಕಾಲ, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲೂ ಇರುವವನು ಎಂದು ತಿಳಿಸಿದ್ದಾರೆ. ಈ ಕಥೆಯು ನಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸುತ್ತದೆ. ಅದು ಏನೆಂದರೆ, ಎಲ್ಲಿಯವರೆಗೆ ಅಹಂಕಾರವಿರುವುದೋ ಅಲ್ಲಿಯವರೆಗೆ ಹುಡುಕಾಟ ಇದ್ದೇ ಇರುತ್ತದೆ, ಪರಮಾತ್ಮ ಸಿಗುವುದಿಲ್ಲ. ಬ್ರಹ್ಮ ವಿಷ್ಣುವೇ ಆಗಲಿ, ಸ್ವತಃ ನಾವೇ ಆಗಲಿ ಎಂದು ಅಹಂಕಾರ ಬಿಡುವೆವೋ ಅಂದು ಪರಬ್ರಹ್ಮನಾದ ಶಿವನ ದರ್ಶನವಾಗುತ್ತದೆ. ಸ್ವತಃ ಶಿವ ನಮ್ಮ ಬಳಿ ಬರುತ್ತಾನೆ. ಇನ್ನು ಶಿವಪಾರ್ವತಿಯ ವಿವಾಹವಾದ ದಿನವು ಮಹಾಶಿವರಾತ್ರಿ ದಿನವಾಗಿದೆ. ಇದು ಕೇವಲ ಶಿವಪಾರ್ವತಿಯ ವಿವಾಹವಾದ ಅಥವಾ ಮಿಲನವಾದ ದಿನವಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಚೈತನ್ಯ ಉಸಿರು ಕೊಟ್ಟ ದಿನವಾಗಿದೆ. ಏಕೆಂದರೆ ಬ್ರಹ್ಮದೇವರು ಇಡೀ ಪ್ರಕೃತಿಯನ್ನು ಬಹಳ ಚೆನ್ನಾಗಿ ಸೃಷ್ಟಿಸಿದರು. ಆದರೆ ಅವುಗಳಲ್ಲಿ ಚೈತನ್ಯವಿರಲಿಲ್ಲ. ಯಾವುದೇ ಉಲ್ಲಾಸ, ಉತ್ಸಾಹವಿರದೆ ಜಡವಾಗಿದ್ದವು. ಉದಾಹರಣೆಗೆ, ಒಂದು ಅತ್ಯುತ್ತಮವಾದ ಕಾರನ್ನು ತಯಾರಿಸಿ ಅದು ಚಲಿಸಲು ಫ್ಯೂಯಲ್ ಅಥವಾ ಪವರ್ ಇಲ್ಲದಿರುವ ಹಾಗೆ ಆಗುತ್ತದೆ. ಆಗ ಬ್ರಹ್ಮ ಆದಿಶಕ್ತಿ ಕುರಿತು ತಪಸ್ಸು ಮಾಡಿ ಕಷ್ಟ ಹೇಳಿಕೊಂಡಾಗ ಆದಿಶಕ್ತಿ ಹಿಮವಂತನ ಪುತ್ರಿಯ ರೂಪದಲ್ಲಿ ಜನಿಸಿ ಬಂದು ಶಿವನನ್ನು ಕುರಿತು ತಪಸ್ಸು ಮಾಡಿದಳು. ವಿರಾಗಿಯಾಗಿದ್ದ ಶಿವನನ್ನು ಜಾಗೃತಗೊಳಿಸಿ, ಈ ಪ್ರಕೃತಿಗೆ ನಮ್ಮ ಅವಶ್ಯಕತೆ ಇದೆ ಎಂದು ಮನವರಿಕೆ ಮಾಡಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಶಿವನನ್ನು ಶಕ್ತಿ ವಿವಾಹವಾಗಿ ಈ ಹೊಸ ಚೈತನ್ಯ ಮತ್ತು ಚಲನೆಯನ್ನು ಈ ಸೃಷ್ಟಿಗೆ ತಂದರು. ಸೃಷ್ಟಿಯನ್ನು ಉಳಿಸಲು ಶಿವಪಾರ್ವತಿ ವಿವಾಹವಾದ ರಾತ್ರಿಯನ್ನೇ ಶಿವರಾತ್ರಿಯನ್ನಾಗಿ ಸಾವಿರಾರು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಇದರಿಂದ ನಾವು ವಿವಾಹವಾಗುವುದು, ಅನ್ಯೋನ್ಯವಾಗಿ ಬಾಳುವುದು ಕೇವಲ
ಕೇವಲ ನಮಗಾಗಿ ಮಾತ್ರ ಅಲ್ಲ, ನಮ್ಮ ಹೆತ್ತವರ ಸುತ್ತಮುತ್ತಲಿನವರ ಒಳಿತಿಗಾಗಿಯೂ ಆಗಿರಬೇಕು ಎಂಬುದು ತಿಳಿಯುತ್ತದೆ. ಇನ್ನು ಶಿವರಾತ್ರಿ ಆಚರಣೆಯ ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ ಬನ್ನಿ. ಶಿವರಾತ್ರಿಯ ದಿನದಂದು ಭೂಮಿಯ ಉತ್ತರಾರ್ಧಗೋಳದಲ್ಲಿ ನೈಸರ್ಗಿಕವಾಗಿ ಶಕ್ತಿಯ ಏರಿಳಿತ ಉಂಟಾಗುತ್ತದೆ. ಇದು ಜಾಗರಣೆ ಮತ್ತು ಧ್ಯಾನಕ್ಕೆ ಸೂಕ್ತ ಸಮಯವಾಗಿದ್ದು, ರಾತ್ರಿ ಚಳಿಗಾಲದ ಅಂತ್ಯ ಮತ್ತು ಚಂದ್ರನ ಪ್ರಕಾಶ ಕ್ಷೀಣಿಸುವ ಸಮಯವಾಗಿದೆ. ಮಾನವನ ದೇಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಈ ದಿನದ ಉಪವಾಸ ಮತ್ತು ಜಾಗರಣೆ ಸಹಕಾರಿಯಾಗಿದೆ. ಈ ದಿನ ಉಪವಾಸ ಮಾಡುವುದರಿಂದ ದೇಹವು ಶುದ್ಧೀಕರಣಗೊಂಡು ಶಕ್ತಿಯುತವಾದ ರಾತ್ರಿಯ ತರಂಗಗಳನ್ನು ಹೀರಿಕೊಳ್ಳಲು ಸಿದ್ಧವಾಗುತ್ತದೆ. ರಾತ್ರಿಯಿಡೀ ಎಚ್ಚರದಿಂದಿರುವುದು ದೇಹದ ಆಂತರಿಕ ಶಕ್ತಿ ಮತ್ತು ಮಾನಸಿಕ ಮತ್ತು ದೈಹಿಕ ಜಾಗೃತಿಗೆ ಸಹಕಾರಿಯಾಗಿದೆ. ಬಿಲ್ವಪತ್ರೆ ಶಿವಲಿಂಗಕ್ಕೆ ಅರ್ಪಿಸುವಾಗ ಅದರಲ್ಲಿನ ಔಷಧೀಯ ಗುಣಗಳು ದೇಹವನ್ನು ಪ್ರವೇಶಿಸಿ ಉಸಿರಾಟದ ತೊಂದರೆಗಳು ನಿವಾರಣೆಯಾಗುವಂತೆ ಮಾಡುತ್ತದೆ. ಇನ್ನು ಭೋಲೆನಾಥನಾದ ಶಿವನು ನಾವು ತಪ್ಪಿ ಅವನನ್ನು ಪೂಜಿಸಿದರೂ ಅಥವಾ ಅವನ ಹೆಸರನ್ನು ಕರೆದರೂ ನಮ್ಮನ್ನು ಅವರ ಭಕ್ತನೆಂದೇ ಪರಿಗಣಿಸಿ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ. ಯಾವುದೇ ಭೇದ ಭಾವ ತೋರದ ಎಲ್ಲ ಭಕ್ತರನ್ನು ಒಂದೇ ರೀತಿಯಲ್ಲಿ ಕಾಣುವ ಆಡಂಬರ ಮತ್ತು ತೋರಿಕೆಯನ್ನು ಇಷ್ಟಪಡದ ನಮ್ಮ ಮಹಾಶಿವನ ಶಿವರಾತ್ರಿಯನ್ನು ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಆಚರಿಸೋಣ. ಹರ್ ಹರ್ ಮಹಾದೇವ್.